ಈ ಸಂಬಂಧಗಳೇ ಎಷ್ಟು ಚಂದ ಅಲ್ವಾ ಸಿರಿ. ನಾವು ನಮಗೋಸ್ಕರ ದುಡಿದ್ರೆ ಒಂಥರ ಖುಷಿ ಸಿಗುತ್ತೆ, ಆದ್ರೆ ಇನ್ನೊಬ್ರಿಗೋಸ್ಕರ ಏನಾದರೂ ಮಾಡಿದ್ರೆ ಅದರಲ್ಲೊಂಥರ ತೃಪ್ತಿ ಸಿಗುತ್ತೆ, ಒಂಥರ ಆನಂದ ಸಿಗುತ್ತೆ. ಈ ಅಡಿಕ್ಷನ್ ಅಂತಾರಲ್ಲ ಹಾಗೆ, ನಾವು ಯಾರಿಗೋಸ್ಕರ ಆದರೂ ಸಹಾಯ ಮಾಡಿ ಅಥವಾ ಯಾರಿಗೋಸ್ಕರನಾದರೂ ಏನಾದರೂ ಕೆಲಸ ಮಾಡಿಕೊಟ್ರೆ ಅವ್ರ ಮುಖದಲ್ಲಿ ಆ ನಗು ನೋಡ್ತೀವಲ್ಲ, ಆ ನಗು ನಿಜವಾಗ್ಲೂ ಒಂಥರ ಅಡಿಕ್ಷನ್. ಆ ರೀತಿ ಇಷ್ಟಪಡೋರ ಮುಂದೆ ನಾನು ನಗು ನೋಡೋದೇ ಒಂಥರ ಸಂತೋಷ. ಆ ಸಂತೋಷದಲ್ಲಿ ಈಗ ನನಗೂ ಪಾಲ್ಬೇಕು. ನೀವು ಅಣ್ಣ ತಂಗಿ ಇಬ್ಬರೇ ಕಷ್ಟಪಡ್ತಾ ಇದ್ರೆ ನೋಡ್ಕೊಂಡು ನನ್ನ ಕೈಲಿ ಸುಮ್ಮನೆ ಇರೋದಕ್ಕಾಗಲ್ಲ. ನಾನು ನಿಮ್ಮಿಬ್ರು ಕಷ್ಟನ ಹಂಚ್ಕೋಬೇಕು, ನಿಮ್ಮಿಬ್ರಿಗೂ ಜೊತೆಯಾಗಿ ನಿಲ್ಬೇಕು. ಓಹೋ, ಅದಕ್ಕೆ ತಾವೇನು ಮಾಡಬೇಕು ಅಂದ್ಕೊಂಡಿದ್ದೀರೋ? ನೀನೀಗ ಮಾಡ್ತಿರೋ ಕೆಲಸನ ನಾನು ಮಾಡ್ಕೊಡ್ತೀನಿ, ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಪರವಾಗಿಲ್ಲ ಸಿರಿ, ಸ್ವಲ್ಪ ಕೆಲಸಗಳಿದೆ ಅಷ್ಟೇ, ನಾನೇ ಮುಗಿಸಿ ಮಲ್ಕೊಳ್ತೀನಿ. ಅದೆಲ್ಲ ಆಗಲ್ಲ. ನೀನು ಮಾತ್ರ ನಿಮ್ಮ ಅಣ್ಣನ ಹತ್ರ ಪಾಪು ನಾಮಕರಣನ ನೀವಿಬ್ರು ಸೇರಿ ಮಾಡಬೇಕು ಅಂತ ಒಪ್ಪಂದ ಮಾಡ್ಕೊಂಡಿದ್ಯಾ. ಈಗ ನಿಮ್ಮಿಬ್ರ ಜೊತೆ ನಾನು ಸೇರ್ತಿದ್ದೀನಿ. ಡೈರೆಕ್ಟ್ ಆಗಿ ಅಲ್ಲದೆ ಇದ್ರು ಅಟ್ಲೀಸ್ಟ್ ಇಂಡೈರೆಕ್ಟ್ ಆಗಾದ್ರೂ ಮಗು ನಾಮಕರಣದಲ್ಲೋ ಅಥವಾ ನಿಧಿ ಮದ್ವೆನಲ್ಲೋ ನನ್ನಿಂದನೂ ಸ್ವಲ್ಪ ಅಳಿಲ್ ಸೇವೆ ಇರಲಿ ಅಂತ. ಅಂತೂ ನಿರ್ಧಾರ ಮಾಡ್ಕೊಂಡೇ ಬಂದಿದ್ಯಾ ಅಂತನು? ಹೌದು. ಈಗ ನೀನು ಮಾಡ್ತಿರೋದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ತಾನೇ, ಅದನ್ನೆಲ್ಲ ನಾನು ಮಾಡ್ತೀನಿ. ನೀನು ಮೊದಲು ಹೋಗಿ ರೆಸ್ಟ್ ಮಾಡಿ. ನಡಿ ಕೊಡಿ, ಕೊಡು. ನೋಡಿದ್ಯಾ, ಇಬ್ರು ಸೇರಿ ಮಾಡಿದ್ರೆ ಕೆಲಸ ಎಷ್ಟು ಬೇಗ ಮುಗಿಯುತ್ತೆ ಅಂತ. ಕರೆಕ್ಟಾಗಿ ಹೇಳಿದೆ ಸಿರಿ, ಅನ್ಕೊಂಡಿದ್ದು ಆದಷ್ಟು ಬೇಗ ಆದರೆ ಮನಸ್ಸಿಗೂ ಸಮಾಧಾನ. ಅಣ್ಣಂದ್ರು ಅನ್ಕೊಂಡಿದ್ದೆಲ್ಲ ಆಗುತ್ತಾ? ಅಕಸ್ಮಾತ್ ನಿಧಿನ ಅವ್ರ ಮನೆಯವ್ರು ಒಪ್ಕೊಂಡಿಲ್ಲ ಅಂದರೆ? ಇಲ್ಲ, ನನಗೆ ನಂಬಿಕೆ ಇದೆ. ನಿಮ್ಮ ಅಣ್ಣಂದ್ರು ಎಲ್ಲರೂ ಸೇರಿ ಖಂಡಿತವಾಗ್ಲೂ ಸಂಜಯ್ ಮನೆಯವ್ರನ್ನ ಒಪ್ಪಿಸ್ತಾರೆ. ಬರೀ ಸಂಜಯ್ ಮನೆಯವರು ಒಪ್ಕೊಂಡ್ರೆ ಅಷ್ಟೇ ಸಾಲದು. ಈ ಕಡೆ ಶಾರ್ವರಿ ಅವರು ನಿಧಿಗೆ ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಫಿಕ್ಸ್ ಮಾಡಿದ್ದಾರೆ. ನಿಧಿ ಆ ಎಂಗೇಜ್ಮೆಂಟಿಂದ ತಪ್ಪಿಸ್ಕೊಬೇಕು, ಅಲ್ಲಿ ಸಂಜಯ್ ಜೊತೆ ಮದುವೆ ಆಗಬೇಕು. ಇದೆಲ್ಲ ಆಗುತ್ತಾ?